ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನೆಲ್. ನಾನು ದಪ್ಪಗಿದ್ದರೂ ನನ್ನಲ್ಲಿ ಕಾಮದ ಬಯಕೆಗಳು ಎಷ್ಟು ಹೆಚ್ಚಾಗಿವೆ ಎಂದರೆ ಪ್ರತಿ ನಿಮಿಷವೂ ಅದೇ ಆಲೋಚನೆಗಳು ಮನಸ್ಸಿನಲ್ಲಿ ಬರುತ್ತಿರುತ್ತವೆ. ರಸ್ತೆಯಲ್ಲಿ ಯಾರನ್ನಾದರೂ ನೋಡಿದರೆ ಅವರೊಂದಿಗೆ ನನ್ನ ಬಯಕೆ ತೀರುತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂಬ ಆಲೋಚನೆಯು ಬರುತ್ತದೆ. ನಮ್ಮ ಅಪ್ಪನವರು ಚಿಕ್ಕಂದಿನಲ್ಲೇ ನಮ್ಮನ್ನು ಅಮ್ಮನನ್ನು ಬಿಟ್ಟು ಹೋಗಿದ್ದರು. ಅಪ್ಪ ಹೋದ ಮೇಲೆ ಅಮ್ಮ ಏಕೆ ಹೀಗೆ ಮಾಡುತ್ತಿದ್ದಳೋ ಗೊತ್ತಿಲ್ಲ, ಆದರೆ ಪ್ರತಿದಿನವೂ ಮನೆಗೆ ಯಾರಾದರೂ ಬರುತ್ತಲೇ ಇರುತ್ತಿದ್ದರು. ಬಂದವರು ಹೋಗುವಾಗ ಅಮ್ಮ ಸೀರೆಯನ್ನು ಸರಿಪಡಿಸಿಕೊಳ್ಳುತ್ತಾ ಇರುತ್ತಿದ್ದಳು. ಆಗ ನನಗೆ ಚಿಕ್ಕ ವಯಸ್ಸು, ಹಾಗಾಗಿ ಅಮ್ಮನನ್ನು ಕೇಳುವ ಧೈರ್ಯವಿರಲಿಲ್ಲ. ಅಮ್ಮ ಏನು ಹೇಳುತ್ತಾರೋ ಅದನ್ನು ಕೇಳುವುದಷ್ಟೇ ನನಗೆ ಗೊತ್ತಿತ್ತು. ಹಾಗೆಯೇ ಒಂದು ದಿನ ಅಮ್ಮ ನಮ್ಮ ಸ್ವಂತ ಮಾವನ ಜೊತೆ, ಅಂದರೆ ಅಮ್ಮನ ತಮ್ಮನ ಜೊತೆ ಇರುವುದನ್ನು ನೋಡಿದೆ. ಆಗಷ್ಟೇ ನನ್ನ ವಯಸ್ಸು ಲೋಕವನ್ನು ಅರಿತುಕೊಳ್ಳುತ್ತಿತ್ತು. ಮಾವನ ಜೊತೆ ಅಮ್ಮನನ್ನು ಆ ರೀತಿ ನೋಡಿದಾಗ ನನಗೆ ಕೋಪ ಬಂತು. ನಿಜಕ್ಕೂ ಒಳಗೆ ಏನು ನಡೆಯುತ್ತಿದೆ ಎಂದು ನೋಡಲು ಶುರು ಮಾಡಿದೆ. ಅಮ್ಮನ ದೇಹದ ಮೇಲೆ ಬಟ್ಟೆಗಳಿರಲಿಲ್ಲ. ಆಕೆಯ ದೇಹದ ಮೇಲೆ ಮಾವ ಮಲಗಿ ಏನೋ ಮಾಡುತ್ತಿದ್ದ. ನನಗೆ ರಾತ್ರಿ ಪೂರ್ತಿ ಅದೇ ಕಣ್ಣ ಮುಂದೆ ಕಾಣಿಸುತ್ತಿತ್ತು. ನನ್ನ ದೇಹವು ಅದೇ ರೀತಿ ಆಗಬೇಕು ಎಂದು ಮೊದಲ ಬಾರಿ ಬಯಸಿತು. ಅಂದಿನಿಂದ ಮನೆಗೆ ಯಾರೇ ಬಂದರೂ ಹೋಗಿ ಕಿಟಕಿಯಿಂದ ನೋಡಲು ಶುರು ಮಾಡಿದೆ. ಹಾಗೆ ನೋಡುತ್ತಾ ನೋಡುತ್ತಾ ನನ್ನಲ್ಲಿ ಬಯಕೆಗಳು ಇನ್ನೂ ಹೆಚ್ಚಾದವು. ನನ್ನನ್ನೇ ನಾನು ನಲುಗಿಸಿಕೊಳ್ಳಲು ಶುರು ಮಾಡಿದೆ. ಒಂದು ರಾತ್ರಿ ನಾನು ಮಲಗಿದ್ದಾಗ ನನ್ನ ಮಾವ ನನ್ನ ಬಳಿ ಬಂದ. ನನ್ನ ದೇಹ ನನ್ನ ಮಾತು ಕೇಳದೆ ಮಾವನಿಗೆ ಒಲಿದು ಬಿಟ್ಟಿತು. ಅಮ್ಮ ಇತ್ತು, ನಾನು ಇಬ್ಬರೂ ಮಾವನಿಗೆ ಒಲಿದು ಬಿಟ್ಟೆವು. ಮಾವನೊಂದಿಗೆ ಮೊದಲ ಬಾರಿ ಯಾವಾಗ ಬೆರೆತೆನೋ ಅಂದಿನಿಂದ ನನ್ನ ದೇಹ ನನ್ನ ಮಾತು ಕೇಳುವುದನ್ನೇ ಬಿಟ್ಟು ಬಿಟ್ಟಿತು. ನನ್ನಲ್ಲಿ ಕಾಮದ ಬಯಕೆಗಳು ಎಷ್ಟು ಹುಟ್ಟಿಕೊಂಡವೆ ಎಂದರೆ, ರಸ್ತೆಯಲ್ಲಿ ಯಾರಾದರೂ ಆಕಸ್ಮಿಕವಾಗಿ ನನ್ನನ್ನು ತಾಗಿದರೂ ಕೂಡ ತಕ್ಷಣವೇ ನನ್ನಲ್ಲಿ ಬಯಕೆ ಹುಟ್ಟುತ್ತಿತ್ತು. ಆದರೆ ನಾನು ಎಲ್ಲೂ ಈ ವಿಷಯವನ್ನು ಹೇಳಿಕೊಂಡಿರಲಿಲ್ಲ. ನನ್ನಲ್ಲಿ ಈ ಬಯಕೆಗಳು ಇವೆ ಎಂದು ಯಾರಿಗೂ ಹೇಳಲಿಲ್ಲ. ಚಿಕ್ಕಂದಿನಿಂದ ಈ ಬಯಕೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ನನ್ನ ಜೀವನವನ್ನು ನಡೆಸುತ್ತಿದ್ದ ಸಮಯದಲ್ಲಿ ನನ್ನ ದೇಹ ಇದ್ದಕ್ಕಿದ್ದಂತೆ ದಪ್ಪವಾಗಿ ಮಾರ್ಪಟ್ಟಿತು. ದಪ್ಪಗಾದ್ದರಿಂದ ನನ್ನನ್ನು ಮದುವೆಯಾಗಲು ಯಾರಿಗೂ ನಾನು ಇಷ್ಟವಾಗಲಿಲ್ಲ. ನನ್ನನ್ನು ಯಾರೂ ಪ್ರೀತಿಸುವವರೇ ಇರಲಿಲ್ಲ. ಕೊನೆಗೆ ಮದುವೆಯಾಯಿತು. ನನ್ನ ಪತಿ ಮಂಗಳೂರಿನಲ್ಲೇ ಇದ್ದು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಬೆಳಿಗ್ಗೆ ಹೋಗುವುದು, ರಾತ್ರಿ ಬರುವುದು, ಇದೇ ಅವರ ಕೆಲಸ. ಒಂಟಿಯಾಗಿ ನಾನು ಮಾತ್ರ ಮನೆಯಲ್ಲಿ ಇರುತ್ತಿದ್ದೆ. ಬಂದ ಅವರು ನನ್ನ ಬಯಕೆ ತೀರಿಸಿ ನಿದ್ರಿಸುತ್ತಿದ್ದರು. ಹಾಗೆ ವಾರಕ್ಕೆ 4 ಬಾರಿ ನಮ್ಮ ನಡುವೆ ನಡೆದರು. ನಮಗೆ ಇನ್ನು ಮಕ್ಕಳು ಹುಟ್ಟಿರಲಿಲ್ಲ. ಮಕ್ಕಳು ಹುಟ್ಟದಿರಲು ಕಾರಣ ಅವರಲ್ಲಿಯೇ ಸಮಸ್ಯೆ ಇದೆ ಎಂದು ತಿಳಿಯಿತು. ಎಷ್ಟೇ ಲೈಂಗಿಕ ಸಂಬಂಧ ನಡೆದರೂ ಹೆಣ್ಣಿಗೆ ಮಕ್ಕಳು ಹುಟ್ಟದಿರುವುದು ಎಂದರೆ ಹೊರಗೆ ನಾನಾ ರೀತಿಯ ಮಾತುಗಳು ಬರುತ್ತವೆ. ಕನಿಷ್ಠ ಮಕ್ಕಳು ಹುಟ್ಟಿದ ಮೇಲಾದರೂ ನನ್ನಲ್ಲಿ ಬದಲಾವಣೆ ಬರುತ್ತದೆ. ಅವರನ್ನು ನೋಡಿಕೊಂಡು ಈ ಬಯಕೆ ಎಂಬ ಆಲೋಚನೆಯನ್ನು ಮರೆತು ಬಿಡುತ್ತೇನೆ ಅಂದುಕೊಂಡಿದ್ದೆ. ಹೀಗೆ ಆಲೋಚಿಸುತ್ತಿರುವಾಗ ನನ್ನ ಜೀವನದಲ್ಲಿ ಒಂದು ತಪ್ಪಾದ ನಿರ್ಧಾರ ತೆಗೆದುಕೊಂಡೆ. ಅದೇ ಮನೆಗೆ ಎದುರಿಗಿದ್ದ ಒಬ್ಬ ವ್ಯಕ್ತಿಯೊಂದಿಗೆ ನನ್ನ ಪತಿಯಿಂದ ಮಕ್ಕಳು ಇಲ್ಲ ಎಂಬ ಉದ್ದೇಶ ನನ್ನನ್ನು ಅವನಿಗೆ ಹತ್ತಿರವಾಗುವಂತೆ ಮಾಡಿತು. ಅವನನ್ನು ಭೇಟಿಯಾಗುವುದು, ಬಯಕೆ ತೀರಿಸಿಕೊಳ್ಳುವುದು, ಅವನಿಗೆ ಹತ್ತಿರವಾದೇ ಇತ್ತ ನನ್ನ ಪತಿಯೊಂದಿಗೆ ನಡೆಸುತ್ತಿದ್ದರು. ಅವನೊಂದಿಗೆ ನಡೆದರೆ ನನಗೆ ಚೆನ್ನಾಗಿರುತ್ತಿತ್ತು ಎಂಬುದು ನನ್ನಲ್ಲಿ ಬಯಕೆ ಹೆಚ್ಚಾಯಿತು. ನನ್ನಲ್ಲಿ ಹೆಚ್ಚಿದ ಈ ಬಯಕೆ ನನಗೆ ಎಂದಾದರೂ ತೊಂದರೆ ಕೊಡುತ್ತದೆ ಎಂದು ತಿಳಿದಿತ್ತು. ಆದರೆ ಆ ದಿನ ಇಷ್ಟು ಬೇಗ ಬರುತ್ತದೆ ಎಂದು ಅಂದುಕೊಂಡಿರಲಿಲ್ಲ. ಯಾರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದೇನೋ ಅವನೊಂದಿಗೆ ನಾನು ಬೆರೆತ ಪ್ರತಿಕ್ಷಣಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಇಟ್ಟುಕೊಂಡಿದ್ದ. ನಮ್ಮ ನಡುವೆ ಜಗಳವಾದಾಗ ನಾನು ತಪ್ಪು ಮನುಷ್ಯನೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದೇನೆ ಎಂದು ನನಗೆ ತಿಳಿಯಿತು. ಈ ವಿಷಯ ನನ್ನ ಪತಿಗೆ ಹೇಳಲು ಆಗುತ್ತಿರಲಿಲ್ಲ. ಸಂಬಂಧ ಇಟ್ಟುಕೊಂಡ ಮನುಷ್ಯನಿಗೆ ಹೇಳಿದರೂ ಅರ್ಥವಾಗುತ್ತಿರಲಿಲ್ಲ. ಹೀಗಿರುವಾಗ ನನ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿದ ಆತ ಮತ್ತೊಬ್ಬರೊಂದಿಗೆ ಸಂಬಂಧ ಇಟ್ಟುಕೊಳ್ಳಬೇಕು ಎಂದು ನನ್ನೊಂದಿಗೆ ಒತ್ತಾಯಿಸುವುದು ಶುರು ಮಾಡಿದ. ಎಷ್ಟು ಜನ ನನ್ನೊಂದಿಗಿದ್ದರೂ ನನ್ನ ಬಯಕೆಗಳು ಮಾತ್ರ ನನ್ನ ನಿಯಂತ್ರಣದಲ್ಲಿ ಇರಲಿಲ್ಲ. ಇನ್ನೂ ಬೇಕು ಎನಿಸುತ್ತಿತ್ತೆ ಹೊರತು ದೇಹಕ್ಕೆ ಆಯಾಸ ಗೊತ್ತಾಗುತ್ತಿರಲಿಲ್ಲ. ಕೊನೆಗೆ ಈ ನಿಜಾಂಶ ನನ್ನ ಪತಿಗೆ ತಿಳಿದು ನನ್ನನ್ನು ಬಿಟ್ಟು ಬಿಟ್ಟರು. ನಾನು ಎಂಥವಳೋ ಎಲ್ಲರಿಗೂ ತಿಳಿದು ನನ್ನನ್ನು ಅದೇ ನೋಟದಿಂದ ನೋಡಲು ಶುರು ಮಾಡಿದರು. ಮಕ್ಕಳು
ಹುಟ್ಟದಂತೆ ಆಪರೇಷನ್ ಮಾಡಿಸಿಕೊಂಡು ಅಮ್ಮ ಕೂಡ ನನ್ನನ್ನು ಒಂದು ವೇಶ್ಯೆಯಂತೆ ಮಾರ್ಪಡಿಸಿದಳು. ನನ್ನ ಜೀವನ ಹೀಗೆ ನಾಶವಾಗಲು ಕಾರಣ ಚಿಕ್ಕಂದಿನಲ್ಲಿ ನಾನು ಮನೆಯಲ್ಲಿದ್ದಾಗ ನಮ್ಮ ಅಮ್ಮ ಮಾಡಿದ ಆ ಕೆಲಸಗಳು, ಅಥವಾ ನನ್ನಲ್ಲಿನ ಹಾರ್ಮೋನ್ಗಳ ಪ್ರಭಾವವೋ ಏನಾಯಿತು, ಏಕೆ ಆಯ್ತು ಗೊತ್ತಿಲ್ಲ. ಆದರೆ ನನ್ನಲ್ಲಿನ ಈ ಬಯಕೆಗಳು ಮಾತ್ರ ಇಂದಿಗೂ ನನಗೆ ತೊಂದರೆ ಕೊಡುತ್ತಲೇ ಇದೆ. ನನ್ನದೊಂದು ವಿಚಿತ್ರ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.